ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ. ಹಾಡ ಹಗಲೇ ಈ ಪರಿಯಾಗಿ ಹೊಡೆದುಕೊಳ್ತಾರೆ ಅಂತಂದ್ರೆ ಇನ್ನೇನು ಮಾಡ್ತಾ ಇದೆ ನಮ್ಮ ಗುಪ್ತಚರ ಇಲಾಖೆ ಅಂತ ಹೇಳಿ ವಿಜಯಪುರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಹಿಂದೂ ದೇಶ ವಿರೋಧಿ ನಡೆಗಳು ಕೂಡ ಆಗ್ತಾ ಇದೆ. ಹಿಂದೂ ವಿರೋಧಿ ದೇಶ ವಿರೋಧಿ ನೀತಿಯನ್ನ ಮಾಡಲಾಗ್ತಾ ಇದೆ. ಇದನ್ನ ನಾನು ಖಂಡಿಸ್ತೇನೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ. ಹಾಡ ಹಗಲೇ ಈ ರೀತಿಯಾಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಏನು ಮಾಡ್ತಾ ಇದೆ ಗುಪ್ತಚರ ಇಲಾಖೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವ ಅಧಪತನಕ್ಕೆ ನೀವು ಇಳಿದಿದ್ದೀರಿ. ಇದರ ಜೊತೆಗೆ ಇಲ್ಲೇ ಹಾಡು ಹಗಲೇ ಆ ಪ್ರಮಾಣದಲ್ಲಿ ಹೊಡೆದು ಕೊಲ್ತಾರೆ. ನಿಮ್ಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ ನಿಮ್ದು. ಸ್ಟೇಟಸ್ ಹಾಕಿದ್ದಾರೆ. ಮತ್ತೆ ಅವನ ಆರೋಪಿ ಮಾಡಿ ಆರೋಪಿ ಅವ ಕೋರ್ಟ್ನಾಗ ಏನಾಗ್ತದೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬೇಕಂತಲೇ ಆರೋಪಿ ಮಾಡಿರ್ಬೋದು. ನಾನು ಪ್ರೀ ಜಡ್ಜ್ಮೆಂಟ್ಗೆ ಬರ್ತಾ ಇಲ್ಲ, ಮಾಡಿರಬಹುದು ಅಂತ ಹೇಳಿದ. ಕೋರ್ಟ್ನಾಗ ಡಿಸೈಡ್ ಆಗಲಿ. ಆದರೆ ಆರೋಪಿ ಇರೋ ತನಕ ಅವನಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಯಾರ್ದು? ಹಾಗಾಗಿ ಈ ರೀತಿಯಾದಂತಹ ವರ್ತನೆ ಇದು ಅತ್ಯಂತ ಖಂಡನೀಯ. ಹಿಂದೂ ವಿರೋಧಿ ನೀತಿ, ಒಂದು ರೀತಿ ದೇಶ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ಸುಭಾಷ್ ಶೆಟ್ಟಿ ಹತ್ಯೆಗೆ ಸರ್ಕಾರದ ಎಂತ ಕ್ಯಾಶುವಲ್ ಪ್ರತಿಕ್ರಿಯೆ ಇದೆ. ರೌಡಿ ಶೀಟರ್ ಹಂಗಾರೆ ಎಲ್ಲ ರೌಡಿ ಶೀಟರ್ ರಸ್ತೆದಾಗ ಹೊಡಿಬೇಕಂಗಾರೆ ಏನ್ ಮಾತಾಡ್ತಾರೆ ಮುಖ್ಯಮಂತ್ರಿಗಳು? ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್ ಆಟಿಟ್ಯೂಡ್. ಮತ್ತು ಈ ಒಂದು ಇದೇನಿದೆ ಅಲ್ಲ ವರ್ತನೆ, 26 ಜನರ ಸಾವು ಅಥವಾ ಒಬ್ಬ ಜನರ ಸಾವಾದರೂ ಸಹಿತ ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಅತ್ಯಂತ ಕಟುವಾದಂತ ಕ್ರಮ. ಯಾವ ಅಧಪತನಕ್ಕೆ ನೀವು ಇಳಿದಿದ್ದೀರಿ. ಇದರ ಜೊತೆಗೆ ಇಲ್ಲೇ ಹಾಡು ಹಗಲೇ ಆ ಪ್ರಮಾಣದಲ್ಲಿ ಹೊಡೆದು ಕೊಲ್ತಾರೆ. ನಿಮ್ಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ ನಿಮ್ದು.